ಹಾರ್ಟ್ ಬ್ಲಾಕ್ ಆಗಿದೆ, ಬನ್ನಿ ಬನ್ನಿ ಆಪರೇಷನ್ ಮಾಡ್ತೀವಿ. ನಾವು ಇಲ್ಲಿ ಟೇಬಲ್ನ ಹಾಕೊಂಡು ಕೂತಿದ್ದೀವಿ. 2 ಲಕ್ಷ ತಗೊಂಬನ್ನಿ, 3 ಲಕ್ಷ ತಗೊಂಬನ್ನಿ. ಯಾರಿಗೆ ಲಾಭ, ಯಾರಿಗೆ ನಷ್ಟ? ಅದಕ್ಕೆ ಅವರು ನಿಮಗೆ ಅಕ್ಕಿ ತಿನ್ಬೇಡ, ಗೋಧಿ ತಿನ್ಬೇಡ ಅಂತ ಹೇಳೋದಿಲ್ಲ. ಯಾಕೆ? ದೇಹ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಆರೋಗ್ಯವಾಗಿ ಇರಬೇಕು ಅಂತ ಆ ತವಕ ಇರುತ್ತೆ. ಸೊ ದೇವರು ಎಷ್ಟೊಂದು ಅಂಶಗಳನ್ನ ಕೂಡಿಸಿಕೊಟ್ಟಿದ್ದಾರೆ ನಮಗೆ. ಈ ಯಕೃತ್ತು ಏನು ಮಾಡುತ್ತೆ? ಗ್ಲೈಕೋಜನ್ ರೆಡಿ ಮಾಡುತ್ತೆ, ಅದನ್ನ ಪ್ಯಾಕ್ ಶುರು ಮಾಡುತ್ತೆ. ಗ್ಲೂಕೋಸ್ ತೇಲಾಪಿಲಿ ಚಿಲ್ಲಪಿಲ್ಲಿ ಓಡಾಡಿ ಬನ್ನಿ ಅಂತ ಗಟ್ಟಿಯಾಗಿ ಪ್ಯಾಕ್ ಮಾಡಿ ಫೈಲ್ ಮಾಡಿಬಿಡುತ್ತೆ. ನಾವು ಬಿಡ್ತಾ ಇಲ್ಲ, ಮತ್ತೆ ಹಾಕ್ತಿವಿ. ಇನ್ನೊಂದು ಫೈಲು, ಇನ್ನೊಂದು ಫೈಲು, ಇನ್ನೊಂದು ಫೈಲು, ತುಂಬಾ ಫೈಲ್ಗಳು ಜಾಸ್ತಿ, ಒಂದು ಬಾಕ್ಸ್ ರೆಡಿ ಆಗುತ್ತೆ. ಅದು ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸ್. ಯಾಕಂದ್ರೆ ಕೊಲೆಸ್ಟ್ರಾಲ್ ಸ್ವಲ್ಪ ಮಟ್ಟದಲ್ಲಿ ಬೇಕು ನಮಗೆ. ಅದನ್ನ ರೆಡಿ ಮಾಡೋದಕ್ಕೆ ದೇವರು ಒಂದು ಜೀವ ರಾಸಾಯನಿಕ ಕ್ರಿಯೆಗಳ ಇಟ್ಟಿದ್ದಾರೆ. ಸೊ ಹೆಚ್ಚಾಗ್ತಾ ಇದೆಪ್ಪ, ಒಂದಿಷ್ಟು ಕೊಲೆಸ್ಟ್ರಾಲ್ ಹೆಚ್ಚಾಗಿ ಮಾಡ್ಬಿಡೋಣ, ಗ್ಲೂಕೋಸ್ ಆಗಿ ಇರಬಾರ್ದು. ಗ್ಲೂಕೋಸ್ ಇದ್ರೆ ಏನಾಗತ್ತೆ? ನೀರನ್ನ ಹೀರ್ಕೊಳಕ್ ಶುರು ಮಾಡುತ್ತೆ. ಸಕ್ಕರೆ ಇಲ್ಲಿ ಇಟ್ರೆ ವಾತಾವರಣದಲ್ಲಿದ್ದ ನೀರನ್ನ ಹೀರ್ಕೊಂಡು ಅದು ಒದ್ದೆ ಆಗತ್ತೆ. ಅದೇ ರೀತಿ ಹೆಚ್ಚಾದಾಗ ನೋಡ್ರಿ, ನೀರು ಕುಡಿತಾ ಇದಾರೆ ಪ್ಲಾಸ್ಟಿಕ್ ಬಾಟ್ಲಿಂದ, ಕುಡಿತಾ ಇರೋದು. ನೀರು ಜಾಸ್ತಿ ಕುಡಿತಾ ಇರ್ತೀವಿ. ನೀರು ಜಾಸ್ತಿ ಕುಡಿತಾ ಇದ್ದಂಗೆ ಏನ್ ಮಾಡುತ್ತೆ? ಮೂತ್ರಪಿಂಡ ಎಕ್ಸ್ಟ್ರಾ ವರ್ಕ್ ಮಾಡಿ ಉಚ್ಚ ಜಾಸ್ತಿ ರೆಡಿ ಮಾಡುತ್ತೆ. ಸೊ ಇದೇನು ಸಿಂಪ್ಟಮು? ಹೆಚ್ಚು ನೀರು ಕುಡಿಯೋದು, ಹೆಚ್ಚು ಉಚ್ಚೆ ಮಾಡೋದು. ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಮಧುಮೇಹ ರೋಗ ಬರಂಗಿದೆಪ್ಪ ಅಂತ. ಯಾಕೆ ಬರ್ತಾ ಇದೆ? ನಿಮ್ಮ ಗ್ಲೂಕೋಸ್ ಅನ್ನ ರಕ್ತದಲ್ಲಿ ನಿಭಾಯಿಸ್ಕೊಳ್ಳೋ ಶಕ್ತಿ ಕಳೆದುಕೊಳ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನಾವಿದೀವಿ ಇಲ್ಲಿ ಅಂತ ಈ ಯಕೃತ್ತು, ಬೇರೆ ಬೇರೆ ಅಂಗಗಳು ಗ್ಲೈಕೋಜನ್ ರೆಡಿ ಮಾಡುತ್ತೆ, ಕೊಬ್ಬು ರೆಡಿ ಮಾಡುತ್ತೆ, ಕೊಲೆಸ್ಟ್ರಾಲ್ ರೆಡಿ ಮಾಡುತ್ತೆ, ಟ್ರೈಗ್ಲಿಸರೈಡ್ ಮಾಡುತ್ತೆ, ರುಮ್ಯಾಟಿಕ್ ಫ್ಯಾಕ್ಟರ್ ರೆಡಿ ಮಾಡುತ್ತೆ. ಎಲ್ಲಾ ತರ ಪದಾರ್ಥಗಳನ್ನ ಎಮರ್ಜೆನ್ಸಿ ಆಗಿದೆ ಅಂತ ಎದವಾ ತದವಾ ಎಲ್ಲಾನು ಮಾಡಕ್ ರೆಡಿ ಮಾಡ್ತವೆ. ಅವಾಗ ಏನಾಯ್ತು? ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗಿದೆ, ಕೊಬ್ಬು ರಕ್ತನಾಳಗಳ ಗೋಡೆಗಳ ಮೇಲೆ ಅಂಟ್ಕೊಳಕ್. ನಿಮಗೆ ಹಾರ್ಟ್ ಬ್ಲಾಕ್ ಆಗಿದೆ, ಬನ್ನಿ ಬನ್ನಿ ಆಪರೇಷನ್ ಮಾಡ್ತೀವಿ. ನಾವು ಇಲ್ಲಿ ಟೇಬಲ್ನ ಹಾಕೊಂಡು ಕೂತಿದ್ದೀವಿ. 2 ಲಕ್ಷ ತಗೊಂಬನ್ನಿ, 3 ಲಕ್ಷ ತಗೊಂಬನ್ನಿ. ಯಾರಿಗೆ ಲಾಭ, ಯಾರಿಗೆ ನಷ್ಟ? ಅದಕ್ಕೆ ಅವರು ನಿಮಗೆ ಅಕ್ಕಿ ತಿನ್ಬೇಡ, ಗೋಧಿ ತಿನ್ಬೇಡ ಅಂತ ಹೇಳೋದಿಲ್ಲ. ಯಾಕೆ? ನಿಮಗೆ ಬ್ಲಾಕ್ ಆಗ್ಬೇಕು, ನಾನು ಇಲ್ಲಿ ಆಪರೇಷನ್ ಮಾಡ್ಬೇಕು. ಸೊ ಆಪರೇಷನ್ ಮಾಡಿದ ಮೇಲೆ ಮತ್ತೆ ಆರಾಮಾಗಿರ್ತೀನ ಡಾಕ್ಟ್ರೇ? ನೋಡೋಣ. ಮತ್ತೆ ಬ್ಲಾಕ್ ಆದ್ರೆ ಮತ್ತೆ ಬಾ, ನೋ ಪ್ರಾಬ್ಲಮ್. ಅರೆ ಯಾಕೆ ಬ್ಲಾಕ್ ಆಗ್ತಾ ಇದೆ? ನೋ ಪ್ರಾಬ್ಲಮ್, ಬ್ಲಡ್ ಥಿನ್ನರ್ ಕೊಡ್ತೀನಿ, ನೋ ಪ್ರಾಬ್ಲಮ್, ಡೈಲೇಟರ್ ಕೊಡ್ತೀನಿ. ಸೊ ಬ್ಲಡ್ ಥಿನ್ನರ್ ಕೊಡ್ತಾರೆ, ಡೈಲೇಟರ್ ಕೊಡ್ತಾರೆ. ಆ ಡೈಲೇಟರ್ ಏನ್ ಮಾಡುತ್ತೆ? ಇಲ್ಲಿ ಇರೋ ನರಗಳನ್ನೆಲ್ಲ ಅಗಲ ಮಾಡುತ್ತೆ, ಅಂದ್ರೆ ಎಳಿತಾ ಇರುತ್ತೆ ರಕ್ತನಾಳಗಳನ್ನ. ಸೊ ಅಸಹಜತೆ ಕ್ರಿಯೇಟ್ ಆಗುತ್ತೆ, ಪ್ರಾಬ್ಲಮ್ ಇನ್ನೊಂದು ಕಡೆಗೆ ಹೋಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ. ನೋ ಪ್ರಾಬ್ಲಮ್, ಡಯಾಲಿಸಿಸ್ ಮಾಡೋಣ. ಡಯಾಲಿಸಿಸ್ ಯೂನಿಟ್ಗಳನ್ನ ಪ್ರತಿ ಡಿಸ್ಟ್ರಿಕ್ಟ್ಗೂ ಬಡಬಡೋಣ. ಅರೆ ಡಯಾಲಿಸಿಸ್ ಅಂದ್ರೆ ತಮಾಷೆನಾ? ಸೊ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಹೋಗಿ ಇನ್ನೊಂದು ಡೈಲೇಟರ್ ತಗೊಂಡು BP ಟ್ಯಾಬ್ಲೆಟ್ಸ್ ತಗೊಳ್ಳೋರು 100ಕ್ಕೆ 68 ಜನ ತಗೊಂಡಿದ್ದಾರೆ. ಕೈ ನಡಗಕ್ ಶುರು ಆಗತ್ತೆ, ಬೇರೆ ನರಗಳು ಅಲ್ಲಾಡ್ತವೆ. ಎಷ್ಟು ಮಟ್ಟಕ್ಕೆ ಅಂದ್ರೆ ಈ BP ಟ್ಯಾಬ್ಲೆಟ್ ತಗೊಂಡು ಜನಕ್ಕೆ ನರಗಳು ಸಡಿಲ ಆಗಿ, ನೀನಾ ಮದುವೆ ಮಾಡ್ಕೊಂಡೆ ನಿನ್ನನ್ನು, ನಾನು ನನ್ನ ಹೆಂಡತಿನ, 20 ನಿಮಿಷ ಪ್ರಜ್ಞೆ ಹೋಗುತ್ತೆ, ಗೊತ್ತಿಲ್ಲ ಎಲ್ಲಿದ್ದೀನಿ, ಯಾರಿದ್ದೀನಿ, ನಾನು ಯಾರು, ನೀನ್ ಯಾರು. ಇದಕ್ಕೊಂದು ರೋಗ ಹೆಸರು ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್. ಹಾಲ್ ಮಾಡಿದ್ದು ಯಾರು? ಗ್ಲೂಕೋಸ್. ಅಂದ್ರೆ ಗ್ಲೂಕೋಸ್ ಅನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕ ಆಗದೆ ಕೊಬ್ಬು ಬಂತು, ಬೊಜ್ಜು ಬಂತು. ಎಲ್ಲರೂ ಹೆಂಗಸರು ಪ್ರೆಗ್ನೆಂಟ್ ಆದ್ರೆ 9 months, ಗಂಡಸರು ಪ್ರೆಗ್ನೆಂಟ್ ಆದ್ರೆ ಲೈಫ್ ಲಾಂಗ್. ಅಂಡ್ ದಿಸ್ ಈಸ್ ದ ಸ್ಯಾಡ್ ಸ್ಟೋರಿ. ಕಾರಣ ಏನು? ಗ್ಲೂಕೋಸ್ ದಿಢೀರ್ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ರಕ್ತಕ್ಕೆ ನೀವು ಸೇರಿಸ್ತಾ ಇದ್ದೀರಾ.
ನೀವು ದಪ್ಪ ಆಗ್ಲಿಲ್ಲ ಅಂದ್ರೆ ರೊಮ್ಯಾಟಿಕ್ ಫ್ಯಾಕ್ಟರ್ ಹೆಚ್ಚಾಗಿದೆ, ಮೂಲೆ ಸಂಧಿಗಳಲ್ಲಿ ಅಂಟ್ಕೊಳಕ್ ಆಗತ್ತೆ, ನಿಮ್ಮ ಮೂಲೆ ಸವದಿದೆ, ನೋ ಪ್ರಾಬ್ಲಮ್. ಸ್ಮಾಲು ಮಿಡಿಲು ಲಾರ್ಜ್ ತಂದು ಇಟ್ಕೊಂಡಿದ್ವಿ ಜರ್ಮನಿಯಿಂದ ಅಮೆರಿಕಾಯಿಂದ. ಕಾಲ್ ತೆಗೆದು ಬಿಡ್ತೀನಿ, ಹೊಸದು ಕೂರಿಸ್ತೀನಿ. ದೇವ್ರು ಕೊಟ್ಟಿರೋದೇ ಕೆಲಸ ಮಾಡ್ತಾ ಇಲ್ಲ, ಇವನ್ ಕೂರಿಸಿರೋದು ಬೋಲ್ಟು ನಟ್ ಹಾಕಿ ಕೆಲಸ ಮಾಡುತ್ತೆ. ಅಂದ್ರೆ ಇವೆಲ್ಲ ರೋಗಗಳು ಹೆಚ್ಚಾಗಿ ಗ್ಲೂಕೋಸ್ ಅನ್ನ ನೀವು ನಿಯಂತ್ರಣ ಇಲ್ಲದೆ ನಿಮ್ಮ ರಕ್ತಕ್ಕೆ ಸೇರಿಸ್ತಾ ಇರೋದ್ರಿಂದ ಬರ್ತಾ ಇರೋ ರೋಗದ ಹೆಸರುಗಳು. ಯಾರಿಟ್ಟಿದ್ದಾರೆ ಈ ಹೆಸರುಗಳು? ಈ ಡಾಕ್ಟರ್ಗಳು. ಇದು BP, ಇದು ಟ್ರೈಗ್ಲಿಸರೈಡ್ಸ್, ಇದು ಕೊಲೆಸ್ಟ್ರಾಲು, ಇದು ರೊಮ್ಯಾಟಿಕ್ ಫ್ಯಾಕ್ಟರು, ಇದು ಹಾರ್ಟ್ ಬ್ಲಾಕು. ಎಲ್ಲ ಮೂಲ ಎಲ್ಲಿದೆ? ರಕ್ತಕ್ಕೆ ಗ್ಲೂಕೋಸ್ ಅನ್ನ ನಾವು ದಿಢೀರ್ ಅಂತ ಸೇರಿಸ್ತಾ ಇದ್ದೀವಿ. ಒಳಗಡೆ ಹೋಗಿರೋ ಗ್ಲೂಕೋಸು ನಾವು ಖರ್ಚು ಮಾಡ್ತಾ ಇಲ್ಲ. ಖರ್ಚು ಮಾಡದೇ ಇರೋದ್ರಿಂದ ಈ ಒಳಗಡೆ ಗ್ಲೂಕೋಸ್ ಹೋಗಿ ಬರ್ನ್ ಮಾಡಿಲ್ಲ, ATP ಅಲ್ಲೇ ಕೂತಿದೆ, ಒಳಗಡೆ ಹೋಗಿ ಮತ್ತೆ ವಾಪಸ್ ಬರುತ್ತೆ ರಕ್ತಕ್ಕೆ. ಸೊ ಇನ್ಸುಲಿನ್ ಕೆಲಸ ಮಾಡ್ತಾ ಇದ್ರು ವಾಪಸ್ ಮತ್ತೆ. ಸೊ ಇದೆಲ್ಲ ಹಾಳಾಗೋಗಿದ್ದು, ನನ್ನ ಕೈ ಆಗಲ್ಲಪ್ಪ ಅಂತ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಸ್ಟಾಪ್ ಮಾಡ್ಬಿಡುತ್ತೆ. ನೋ ಪ್ರಾಬ್ಲಮ್, ನಾವು ಇನ್ಸುಲಿನ್ ರೆಡಿ ಮಾಡಿದೀವಿ, ಚುಚ್ಕೊಳ್ರಿ. ಬೆಳಗ್ಗೆ 10 ಯೂನಿಟ್, ಸಾಯಂಕಾಲ 10 ಯೂನಿಟ್. 10 ಯೂನಿಟ್ ಸಾಕಾಗ್ತಾ ಇಲ್ಲ. ನಿಮ್ಮ HbA1c ಇಷ್ಟು ಆದ್ಮೇಲೆ ರಕ್ತದಲ್ಲಿ ಗ್ಲೂಕೋಸ್ ಏನ್ ಮಾಡುತ್ತೆ? ಇಲ್ಲಿ ಅಲ್ಲಿ ನೋಡಿ, ಈ ಭಸ್ಮಾಸುರ ಶಿವನ್ ತಲೆ ಮೇಲೇನೆ ಕೈ ಹಾಕೋಗ ಹಂಗೆ ಈ ಗ್ಲೂಕೋಸ್ ಹೋಗಿ ಕೆಂಪು ರಕ್ತ ಕಣಗಳ ಮೇಲೇನೆ ಕೂತ್ಕೊಂಡ್ಬಿಡುತ್ತೆ. ಅದನ್ನ HbA1c ಅಂತ ಹೇಳ್ತಾರೆ, ಹಿಮೋಗ್ಲೋಬಿನ್ ಗ್ಲೈಕೋಸಿಲೇಟೆಡ್ ಅಂತ. ಸೊ ರಕ್ತದಲ್ಲಿ HbA1c ಹೆಚ್ಚಾಗ್ತಾ ಇದ್ದಂಗೆ ನಿಮ್ಮ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ಒನ್ಸ್ ಇಟ್ ರೀಚಸ್ 7, ಯು ಆರ್ ಡಯಾಬಿಟಿಕ್ ಪೇಷಂಟ್. HbA1c 6 ಇದ್ರೆ ಯು ಆರ್ ನಾರ್ಮಲ್. 6 ಕೆಳಗಡೆ, 4ರಿಂದ 6 ಇದ್ರೆ ಯು ಆರ್ ನಾರ್ಮಲ್. 6 ದಾಟಿದೆ, ರೋಗ ಬರ್ತಾ ಇದೆ. 7 ಆಯ್ತು, ರೋಗ ಬಂದಿದೆ. 8 ಆಯ್ತು, ರೋಗ ಮುದುರಿದೆ. 9 ಆಯ್ತು, ನಿಮ್ಮ ಕಿಡ್ನಿ ಎದ್ದೋಗುತ್ತೆ, ನಿಮ್ಮ ಕಾಲು ಹೋಗುತ್ತೆ, ನಿಮ್ಮ ಕಣ್ಣು ಕಾಣಿಸೋದಿಲ್ಲ, ಗ್ಯಾಂಗ್ರಿನ ಮೂಲೆ ಮಜ್ಜೆ ಒಡೆದೋಯ್ತು, ರೋಗ ನಿರೋಧಕ ಶಕ್ತಿಯನ್ನ ಕಳೆದುಕೊಳ್ತೀರಾ, ಕಿವು ಸೇರ್ಕೊಳ್ಳುತ್ತೆ. ಸೊ ಹಿಂಗೆ ಜಸ್ಟ್ ಕೆರೆದ್ರೆ ಗಾಯ ಆಗತ್ತೆ, ಗ್ಯಾಂಗ್ರೀನ್ ಆಗಿದೆ, ಬನ್ನಿ ಬೆರಳು ತೆಗಿತೀನಿ, ಕಾಲು ತೆಗಿತೀನಿ, ಪಾದ ತೆಗಿತೀನಿ. ಯಾಕೆ? ಕೃತಕ ಕಾಲೇ ಕೊಟ್ಬಿಡ್ತೀನಿ, ಕಾಲು ತೆಗೆದ್ಬಿಟ್ಟು. ಆ ಕೃತಕ ಕಾಲು ಬಿಸಿನೆಸ್ ಈಸ್ $180 ಬಿಲಿಯನ್. ಈ ದುಬೈ ಆ ಕಡೆ ಎಲ್ಲ ಎವ್ರಿ ಡೇ ದೇ ಆರ್ ರಿಮೂವಿಂಗ್ ಇನ್ ಈಚ್ ಹಾಸ್ಪಿಟಲ್ more than 100 legs. ನಮ್ಮ ಮಲ್ಲೇಶ್ವರಂ ಅಲ್ಲಿ ಆಂಪುಟೇಷನ್ ಹಾಸ್ಪಿಟಲ್ ಇದೆ. 1975 ಅಲ್ಲಿ ತಿಂಗಳಿಗೆ 7-8 ಬೆರಳು ತೆಗಿಯೋರು ಈಗ ತಿಂಗಳಿಗೆ 880 ಬೆರಳು ತೆಗಿತಾ ಇದೆ. I may be wrong actually, much less I am telling, that may be much more. ಇದಕ್ಕೆಲ್ಲ ಕಾರಣ ಏನು? ಈ 40-50 ವರ್ಷಗಳಲ್ಲಿ ನಾವು ಆಹಾರ ತಿಳ್ಕೊಂಡಿರೋ ಈ ಬಿಳಿ ಅಕ್ಕಿ, ಈ ಬಿಳಿ ಗೋಧಿ ತಿಂತ ಇರೋದ್ರಿಂದ, ಅದರಲ್ಲಿ ನಾರಿನ ಅಂಶ 0 ಆಗಿರೋದ್ರಿಂದ ಕೊನೆ ಪಚನನಾಳ ಕೊನೆ ಸ್ಟೆಪ್ಸ್ ಅಲ್ಲಿ ನಮಗೆ ಗ್ಲೂಕೋಸ್ 10-15 ಸ್ಟೆಪ್ಸ್ ಅಷ್ಟೇ ಬಿಳಿ ಅನ್ನ ತಿಂದ್ರೆ. ಅಂದ್ರೆ ನೀವು ಬಿಳಿ ಗೋಧಿ ತಿಂತ ಇರೋದ್ರಿಂದ 30 ನಿಮಿಷಕ್ಕೆ ನಿಮ್ಮ ರಕ್ತಕ್ಕೆ ಗ್ಲೂಕೋಸ್ ಟನ್ಗಟ್ಲೆ ಸೇರಿಸ್ದಂಗೆ. ನಮ್ಗೆ ಬೇಕಾಗಿರೋದು 5 ಗ್ರಾಮು, ಬಟ್ ವಿ ಆರ್ ಸಪ್ಲೈಯಿಂಗ್ ಇನ್ ಲಾರ್ಜ್ ಕ್ವಾಂಟಿಟೀಸ್. ಅಂಡ್ ವಿ ಹ್ಯಾವ್ ಸ್ಟಾಪ್ಡ್ ವಾಕಿಂಗ್ ಯಾರು ಮಾಡ್ತಾ ಇಲ್ಲ. 1.5 ಗಂಟೆನಾ? ಅಷ್ಟು ಟೈಮ್ ನಡಿಬೇಕಾ ಡಾಕ್ಟ್ರೇ? 10 ನಿಮಿಷ ಕ್ವಿಕ್ ವಾಕಿಂಗ್, ಫಿಕ್ಸ್ ವಾಕಿಂಗ್, ಸ್ವಿಫ್ಟ್ ವಾಕಿಂಗ್ ಎಲ್ಲಿ ನಡೀತೀಯ? ಮಿಷಿನ್ ಮೇಲೆ ನಡೀತೀವಿ. ಅದೊಂದು ಬಿಸ್ನೆಸ್, ಮಿಷಿನ್, ನಡೆಯೋ ಮಿಷಿನ್. ದೇವ್ರ ಕೈಕಾಲು ಕೊಟ್ಟಿದ್ದಾರೆ, ರೋಡ್ ಕೊಟ್ಟಿದ್ದಾರೆ, ಸುಮ್ನೆ ಕೈಕಾಲು ಅಲ್ಲಾಡ್ಸ್ಕೊಂಡು ಅದಕ್ಕೂ ಮಿಷಿನ್ ಬೇಕು ನಡೆಯೋಕ್. ಬಿಕಾಸ್ ಅದೇನೋ ಒಂದು ಪ್ರೆಸ್ ಮಾಡ್ತಾರೆ, ಅದು ಫಾಸ್ಟ್ ಆಗಿ ಓಡ್ತಾ ಇರುತ್ತೆ. ಯು ಕೆನಾಟ್ ವಾಕ್ ದಟ್ ಫಾಸ್ಟ್. ಒನ್ಸ್ ಆರ್ ಟ್ವೈಸ್ ಯು ಡೂ ದ ಮಿಸ್ಟೇಕ್, ಯು ವಿಲ್ ಫಾಲ್. ಅಂದ್ರೆ ಸಹಜವಾಗಿ ಸರಳವಾಗಿ ಮಾಡಬೇಕಾಗಿದ್ದನ್ನ ನಾವು ಇನ್ ದ ನೇಮ್ ಆಫ್ ಸೈನ್ಸ್ ಟೆಕ್ನಾಲಜಿ ಕಾಂಪ್ಲಿಕೇಟ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ಬೇಕು ನಾವು?